ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯೂಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ಸ್ಯಾಮ್ಸಂಗ್ ಮೊಬೈಲ್ ಯೂಸರ್ಸ್ಗೆ ಒಂದು ವಿಶೇಷವಾದ ಟ್ಯೂಟೋರಿಯಲ್ ಅನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸುಮಾರು ಜನ ಸ್ಯಾಮ್ಸಂಗ್ ಮೊಬೈಲ್ ಯೂಸರ್ಸ್ ಕಂಪ್ಲೇಂಟ್ ಮಾಡ್ತಾ ಇರ್ತೀರಾ. ನಮ್ದು ಆಟೋ TTS ಯೂಸ್ ಮಾಡ್ತಾ ಇರ್ತೀನಿ, ಸಡನ್ ಆಗಿ ಸ್ವಲ್ಪ ಹೊತ್ತಾದ್ಮೇಲೆ ಗೂಗಲ್ TTS ಬರ್ತಾ ಇರುತ್ತೆ, ಅಥವಾ ಟಾಕ್ ಬ್ಯಾಕ್ ಅವಾಗ ಸ್ಟಾಪ್ ಆಗುತ್ತೆ. ಸೊ ಈ ಥರ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತೀರಾ. ಬಟ್ ಇವತ್ತು ನಾನು ನಿಮಗೆ ಈ ಥರ ಆಗಬಾರ್ದು ಅಂತಂದರೆ ಇದಕ್ಕೆ ನಾವು ಏನು ಮಾಡ್ಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ನೀವು ಈ ಟ್ಯೂಟೋರಿಯಲ್ನ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್. ಈ ಟ್ಯೂಟೋರಿಯಲ್ನ ಸಂಪೂರ್ಣವಾಗಿ ನೋಡಿ ಅಂತ ಅಥವಾ ಕೇಳಿ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಸುಮಾರು ಜನ ಪ್ರಶ್ನೆಗಳು ಕೇಳ್ತೀರಾ ಟ್ಯೂಟೋರಿಯಲ್ ಆದಮೇಲೆ. ಒಳ್ಳೆಯದು, ಪ್ರಶ್ನೆಗಳನ್ನ ಕೇಳಿ. ಸುಮಾರು ಜನ ಏನು ಮಾಡ್ತೀರಾ, ಟ್ಯೂಟೋರಿಯಲ್ನ ಸಂಪೂರ್ಣ ಕೇಳೋದಿಲ್ಲ ಅಥವಾ ಗಮನ ಇಟ್ಟು ಕೇಳೋದಿಲ್ಲ. ನಾನು ಟ್ಯೂಟೋರಿಯಲಲ್ಲಿ ಆಲ್ರೆಡಿ ಸುಮಾರು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರ್ತೀನಿ, ಬಟ್ ಅದೇ ಪ್ರಶ್ನೆಗಳನ್ನ ರಿಪೀಟ್ ಆಗಿ ಕೇಳ್ತಾ ಇರ್ತೀರಾ. ಸೊ ಪ್ರಶ್ನೆಗಳನ್ನ ಉತ್ತರ ಕೊಡೋದಕ್ಕೆ ಏನು ಬೇಜಾರಿಲ್ಲ, ಬಟ್ ನಾವು ಆಲ್ರೆಡಿ ಟ್ಯೂಟೋರಿಯಲಲ್ಲಿ ಹೇಳಿರೋಂಥ ಪ್ರಶ್ನೆಗಳನ್ನ ಮತ್ತೆ ಕೇಳಿದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಸಂಪೂರ್ಣವಾಗಿ ಕೇಳಿ. ನಾನು ಟ್ಯೂಟೋರಿಯಲಲ್ಲಿ ಹೇಳದೇ ಇರೋದು ಏನಾದರೂ ನಿಮಗೆ ಡೌಟ್ ಇದ್ರೆ ನಂತರ ಖಂಡಿತವಾಗಲೂ ಕೇಳಿ, ಏನೂ ತೊಂದರೆ ಇಲ್ಲ. ಹಾಗಾದರೆ ಟ್ಯೂಟೋರಿಯಲ್ನ ಶುರು ಮಾಡೋಣ ಫ್ರೆಂಡ್ಸ್. ಈಗ ಫಸ್ಟು ನಾವು ಸೆಟ್ಟಿಂಗ್ಸನ್ನು ಓಪನ್ ಮಾಡೋಣ. Notification. Battery 25. Open settings. But settings. Search settings. Button. ಸೆಟ್ಟಿಂಗ್ಸ್ ಈಗ ಓಪನ್ ಆಗಿದೆ. ಇಲ್ಲಿ ನಾವು ಡಿವೈಸ್ ಕೇರ್ ಅನ್ನೋಂಥದ್ದನ್ನ ಹುಡುಕಬೇಕಾಗತ್ತೆ. Themes. Privacy. Location. Google. Advanced speech. Digital well-being and parental controls. Device care. Battery. Storage. Memory. Security. ಸೊ ಡಿವೈಸ್ ಕೇರ್ ಈಗ ಸಿಕ್ಕಿದೆ. ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Device care. Battery. Storage. Memory. Security. Device care. Navigate up. Button. ಸೊ ಇಲ್ಲಿ ನಾವು ಬ್ಯಾಟ್ರಿ ಒಳಗಡೆ ಹೋಗ್ಬೇಕಾಗತ್ತೆ. Device for you, but more options. 100. All good. Battery. ಸೊ ಬ್ಯಾಟ್ರಿ ಸಿಕ್ಕಿದೆ ಫ್ರೆಂಡ್ಸ್. ಬ್ಯಾಟ್ರಿ ಮೇಲೆ ಕ್ಲಿಕ್ ಮಾಡ್ತೀನಿ. Battery. Navigate up. Button. ಸೊ ಇಲ್ಲಿ ಗಮನಿಸಿ, ಈಗ Battery. 5 hours left. ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. 24% available. Battery usage. Power management. Header. Heading. Power mode. Medium power saving. ಸೊ ಈ ಪವರ್ ಮೋಡ್ ಇದೆ ನಮಗೆ ಬೇಡ. ನೆಕ್ಸ್ಟ್ ಒಂದು ಆಪ್ಷನ್ ಇದೆ ನೋಡಿ. App power management. Limit battery usage for apps that you don't use often. ಆ್ಯಪ್ ಪವರ್ ಮ್ಯಾನೇಜ್ಮೆಂಟ್. ಲಿಮಿಟ್ ಪವರ್ ಯೂಸೇಜ್ ಫಾರ್ ಆ್ಯಪ್ಸ್ ದಟ್ ಯು ಡೋಂಟ್ ಯೂಸ್ ಆಫನ್ ಅಂತ ಒಂದು ಆಪ್ಷನ್ ಇದೆ. App power management. Limit battery usage for apps that you don't use often. ಈ ಒಂದು ಆಪ್ಷನ್ ಒಳಗಡೆ ಹೋಗ್ಬೇಕಾಗತ್ತೆ. App power management. Navigate up. Button. ಇಲ್ಲಿ ಹೋಗಿದ್ದೀನಿ ಫ್ರೆಂಡ್ಸ್. ಇಲ್ಲಿಂದ ಮತ್ತೆ ರೈಟ್ ಸ್ವೈಪ್. App power management. Adaptive battery. Limit battery usage for apps that you don't use often. Off. Switch. ಸೊ ಇದು ಹಾಗೆ ಬಿಡಿ. Advanced. Header. Heading. ನೆಕ್ಸ್ಟ್ ಅಡ್ವಾನ್ಸ್ ಹೆಡ್ಡಿಂಗ್. Put unused apps to sleep. Put apps to sleep when they haven't been used for a while. On. Switch. ನೋಡಿ ಫ್ರೆಂಡ್ಸ್, ಇದು ಆನ್ ಆಗಿರುತ್ತೆ. ಇದು ಆನ್ ಆಗಿರಲಿ, ಪರವಾಗಿಲ್ಲ. ಇದು ಆನ್ ಆಗಿದ್ರೆ ಏನಾಗುತ್ತೆ ಅಂತಂದರೆ, ನೀವು ಯಾವ ಆ್ಯಪ್ಸ್ನ ಸುಮಾರು ದಿನಗಳ ಕಾಲ ಯೂಸ್ ಮಾಡೋದೇ ಇಲ್ಲ ಅಂಥ ಆ್ಯಪ್ಸ್ನ ಸ್ಲೀಪ್ ಮೋಡ್ಗಾಗುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಬ್ಯಾಟ್ರಿ ಸ್ವಲ್ಪ ಉಳಿಯುತ್ತೆ, ಸೇವ್ ಆಗುತ್ತೆ. ನೆಕ್ಸ್ಟ್ Sleeping apps. ಸೊ ಇಲ್ಲಿಂದ ಮುಂದೆ ನಮಗೆ ಭಾಳ ಇಂಪಾರ್ಟೆಂಟ್ ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಫಸ್ಟು ಸ್ಲೀಪಿಂಗ್ ಆ್ಯಪ್ಸ್. Sleeping apps. ಸೊ ಈ ಸ್ಲೀಪಿಂಗ್ ಆ್ಯಪ್ಸ್ ಏನು ಅಂತಂದರೆ, ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಪ್ಸ್ನ ಆ್ಯಡ್ ಮಾಡ್ಬೋದು. ಸೊ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಅಂಥ ಆ್ಯಪ್ಸು ಸ್ಲೀಪಿಂಗ್ ಮೋಡ್ಗೆ ಹೋಗುತ್ತೆ. ಸೊ ಆ ಆ್ಯಪ್ಸು ಬ್ಯಾಕ್ಗ್ರೌಂಡಲ್ಲಿ ಅವಾಗ ಡೇಟಾ, ಬ್ಯಾಟ್ರಿ ಅದನ್ನೆಲ್ಲ ಯೂಸ್ ಮಾಡೋದಿಲ್ಲ. ಇದು ನಮಗೆ ಬೇಡ. ನೆಕ್ಸ್ಟು Deep sleeping apps. ಡೀಪ್ ಸ್ಲೀಪಿಂಗ್ ಆ್ಯಪ್ಸ್ ಅಂತಂದರೆ ಗಾರ್ಡನ್ ಇದ್ದರೆ. ಸೊ ಯಾವ್ಯಾವ ಆ್ಯಪ್ಸ್ನ ನೀವು ಬರೀ ನಾನು ಓಪನ್ ಮಾಡಿದಾಗ ಮಾತ್ರ ವರ್ಕ್ ಆಗಬೇಕು ಅಂತ ಇರುತ್ತೆ, ಅಂಥ ಆ್ಯಪ್ಸ್ನ ನೀವು ಈ ಡೀಪ್ ಸ್ಲೀಪಿಂಗ್ ಹಾಕ್ಬೋದು. ಕೆಲವೊಂದು ಆ್ಯಪ್ಸ್ಗಳಿರುತ್ತೆ ನಾವು ಯಾವಾಗಲೂ ಬೇಕಾಗಿರಲ್ಲ, ಆ್ಯಪು ಯಾವಾಗಲೂ ಒಂದೊಂದು ಟೈಮ್ ಮಾತ್ರ ಬೇಕಾಗತ್ತೆ. ಸೊ ಅಂಥ ಆ್ಯಪ್ಸ್ನ ನೀವು ಇಲ್ಲಿ ಹಾಕಿದ್ರೆ ನೀವು ಯೂಸ್ ಮಾಡುವಾಗ ಮಾತ್ರ ಅದು ಬ್ಯಾಟ್ರಿ ಅಥವಾ ಡೇಟಾನ ಯೂಸ್ ಮಾಡುತ್ತೆ. ಬೇರೆ ಟೈಮು ಸುಮ್ಮನೆ ಇರುತ್ತೆ, ಅದು ಏನು ಯೂಸ್ ಮಾಡೋದಿಲ್ಲ ಬ್ಯಾಕ್ಗ್ರೌಂಡಲ್ಲಿ. ನೆಕ್ಸ್ಟ್ Apps that won't be put to sleep. ಆ್ಯಪ್ಸ್ ದಟ್ ವೋಂಟ್ ಬಿ ಪುಟ್ ಟು ಸ್ಲೀಪ್. ಇದು ಬಹಳನೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದರೊಳಗಡೆ ಹೋಗಿ ನಾವು ಯಾವ ಆ್ಯಪ್ಸು ಸ್ಲೀಪ್ ಆಗಲೇಬಾರ್ದು ಅಂತ ನಾವು ಸೆಲೆಕ್ಟ್ ಮಾಡ್ಬೋದು. ಸೊ ಇದ್ರ ಮೇಲೆ ನಾನೀಗ ಕ್ಲಿಕ್ ಮಾಡ್ತೀನಿ. Apps that won't be put to sleep. Navigate up. Button. ಸೊ ಕ್ಲಿಕ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಇಲ್ಲಿ ಯಾವ ಆ್ಯಪ್ಸು ಯಾವಾಗಲೂ ವರ್ಕ್ ಆಗ್ತಾನೇ ಇರಬೇಕು ಅಂತ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ Add apps. Button. ಆ್ಯಡ್ ಆ್ಯಪ್ಸ್ ಅಂತ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ಮೊಬೈಲಲ್ಲಿರುವಂಥ ಎಲ್ಲ ಆ್ಯಪ್ಗಳು ತೋರಿಸುತ್ತೆ. ಸೊ ಯಾವ್ಯಾವ ಆ್ಯಪು ಕಂಟಿನ್ಯೂಸ್ ಆಗಿ ವರ್ಕ್ ಆಗ್ತಾನೆ ಇರಬೇಕು ಅಂಥ ಆ್ಯಪ್ಸ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಸೊ ನಮಗೆ ಬೇಕಾಗಿರೋದು ಯಾವ್ದ್ಯಾವುದು, ಮೇಯ್ನಾಗಿ ಆಟೋ TTS, ಆಂಡ್ರಾಯ್ಡ್ ಎಕ್ಸೆಸಿಬಿಲಿಟಿ ಸ್ವೀಟ್, ಇ ಸ್ಪೀಕ್, ಆಮೇಲೆ ಯಾವುದೇ TTS ಸಂಬಂಧಪಟ್ಟಂಥ ಆ್ಯಪ್ಸ್ ಆಗ್ಬೋದು, ಎಲಕ್ವೆನ್ಸ್, ಇದನ್ನೆಲ್ಲ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಆ್ಯಡ್ ಆ್ಯಪ್ಸ್ ಮೇಲೆ ನಾನೀಗ ಕ್ಲಿಕ್ ಮಾಡ್ತೀನಿ. Add apps. Button. Not ticked. Tick box. Which voice? Drop dash down menu. Name. Not ticked. Tick box. Odds tag. Not ticked. Tick box. Accessible reader.
Not ticked. Tick box. Android accessibility suite. ಸೊ ಆಂಡ್ರಾಯ್ಡ್ accessibility suite ಸಿಕ್ಕಿದೆ, ಇದನ್ನ ಚೆಕ್ ಮಾಡಿನಿ. Ticked. ಹೀಗೆ ನೆಕ್ಸ್ಟ್ ಆಟೋ TTS. Zone. Not ticked. Tick box. Audio recorder. Not ticked. Tick box. Auto TTS. ಸೊ ಆಟೋ TTSನು ಕೂಡ ಚೆಕ್ ಮಾಡ್ತೀನಿ. Ticked. ನೆಕ್ಸ್ಟ್ ಎಲಕ್ವೆನ್ಸ್ ETI ಎಲಕ್ವೆನ್ಸ್ ಹುಡುಕ್ತೀನಿ. Not ticked. Tick box. Eloquence Svara. Not ticked. Tick box. Envision AI. Not ticked. Tick box. ETI-Eloquence TTS. ಸೊ ಎಲಕ್ವೆನ್ಸ್ ಸಿಕ್ಕಿದೆ. Ticked. Not ticked. Tick box. Facebook. ಸೊ ಇಲ್ಲಿ ಗೂಗಲ್ TTS ಸ್ಯಾಮ್ಸಂಗ್ TTS ಸಿಗೋದಿಲ್ಲ. ಯಾಕೆ ಅಂತಂದರೆ ಅವು ಸ್ಲೀಪ್ ಮೋಡ್ ಹೋಗೋದೇ ಇಲ್ಲ. ಡಿಫಾಲ್ಟಾಗಿ ಆ್ಯಂಡ್ರಾಯ್ಡ್ ಸಿಸ್ಟಮಲ್ಲೇ ಆ ಥರ ಅದು ಪರ್ಮನೆಂಟಾಗಿ ವರ್ಕ್ ಆಗೋ ಥರ ಮಾಡಿರೋದ್ರಿಂದ. Not ticked. Tick box. Bitrate mark. Not ticked. Tick box. Vocalizer voices. ಸೊ ವೋಕಲೈಸರ್ ವಾಯ್ಸಸ್. Ticked. ಸೊ ಫ್ರೆಂಡ್ಸ್, ನನಗೆ ಬೇಕಾಗಿರೋಂಥ ಎಲ್ಲ ಆ್ಯಪ್ನು ಸೆಲೆಕ್ಟ್ ಮಾಡಿದ್ದೀನಿ. ಆಂಡ್ರಾಯ್ಡ್ accessibility suite, ವೋಕಲೈಸರ್, ಎಲಕ್ವೆನ್ಸ್, ಆಟೋ TTS. ಈಗ Add button. ರೈಟ್ ಸೈಡ್ ಬಾಟಮಲ್ಲಿ ಟಚ್ ಮಾಡಿದ್ರೆ ಆ್ಯಡ್ ಬಟನ್ ಅಂತ ಸಿಗುತ್ತೆ. ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. Add button. Add button. Navigate up button. ಸೊ ಆ್ಯಡ್ ಆಗಿದೆ ಫ್ರೆಂಡ್ಸ್, ನೋಡಿ ಈಗ. Apps that won't be put to sleep. Remove button. Android accessibility suite. Auto TTS. ETI-Eloquence TTS. Vocalizer voices. Add apps button. ಸೊ ನೋಡಿ ಫ್ರೆಂಡ್ಸ್, ಈಗ 4 ಆ್ಯಪು ಇಲ್ಲಿ ತೋರಿಸ್ತಾ ಇದೆ. ಸೊ ನೀವು ಇಲ್ಲಿ ಎಷ್ಟಾದರೂ ಆ್ಯಪ್ಸ್ನ ಆ್ಯಡ್ ಮಾಡ್ಬೋದು, ನಿಮ್ಮ ಫೇವ್ರೇಟ್ ಆ್ಯಪ್ಸ್ನ. ಇದು ಪರ್ಮನೆಂಟಾಗಿ ವರ್ಕ್ ಆಗ್ತಾ ಇರಬೇಕು ಬ್ಯಾಕ್ಗ್ರೌಂಡಲ್ಲಿ ಅನ್ನೋಂಥ ಆ್ಯಪ್ಸ್ನ. ಬಟ್ ನಮಗೆ ಭಾಳ ಇಂಪಾರ್ಟೆಂಟ್ ಇರೋದು TTSಗಳು. ಯಾವ ರೀತಿ ನಮ್ಮ ಸೈನಿಕರು ಬಾರ್ಡ್ರಲ್ಲಿ 24 hours ಕೆಲಸ ಮಾಡ್ತಾ ಇರ್ತಾರೆ, ಅದೇ ಥರ ನಮ್ಮ TTSಗಳು ಕೂಡ 24 hours ಕೆಲಸ ಮಾಡ್ತಾ ಇರಬೇಕಾಗತ್ತೆ ನಮಗೆ. ಇಲ್ಲ ಅಂತಂದರೆ ನಮಗೆ ಮೊಬೈಲ್ ಯೂಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈ TTSಗಳು ಒಂಥರ ನಮ್ಮ ಮೊಬೈಲ್ ಸೈನಿಕರು, ನಮ್ಮ ಈ ಮೊಬೈಲ್ ವೀರ ಯೋಧರು ಅಂತ ಹೇಳ್ಬೋದು. ಸೊ ಈಗ ನಾವು ನಮಗೆ ಬೇಕಾಗಿರೋಂಥ ಆ್ಯಪ್ಸ್ನೆಲ್ಲ ಆ್ಯಡ್ ಮಾಡಿದ್ವಿ. ಈಗ ರಿಮೂವ್ ಮಾಡೋದು ಹೇಗೆ ಅದನ್ನು ಕೂಡ ತಿಳ್ಕೊಂಡ್ಬಿಡ್ಬೇಕು ಅಲ್ವಾ. ಯಾಕೆ ಅಂತಂದರೆ ಆ್ಯಡ್ ಮಾಡೋದು ಕಲ್ತ ಮೇಲೆ ರಿಮೂವ್ ಮಾಡೋದು ಕೂಡ ಕಲಿಬೇಕು. ಸೊ ಈಗ ಬ್ಯಾಕ್ ಬರ್ತೀನಿ ನಿಮಗೆ ಫಸ್ಟಿಂದ ತೋರಿಸೋದಕ್ಕೆ. Back. App power management. Sleeping apps. Deep sleeping apps. Apps that won't be put to sleep. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Apps that won't be put to sleep. App. Remove Android accessibility suite. Auto TTS. ಸೊ ಇದೆಲ್ಲ ಇದೆ. ಈಗ ರಿಮೂವ್ ಮೇಲೆ ಕ್ಲಿಕ್ ಮಾಡ್ಬೇಕು. ನೀವು ರಿಮೂವ್ ಮಾಡಬೇಕು ಅಂತಂದರೆ App remove button. ರಿಮೂವ್ ಮೇಲೆ ಕ್ಲಿಕ್ ಮಾಡಿ. Not select apps. Not ticked. Tick box. All. ಸೊ ಇಲ್ಲಿ ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ಆ್ಯಪು ಕೂಡ ಸೆಲೆಕ್ಟ್ ಆಗುತ್ತೆ. Ticked. ಈ ಕೆಳಗಡೆ ಬಾಟಮ್ ರೈಟಲ್ಲಿ ನಿಮಗೆ Remove button. ರಿಮೂವ್ ಅಂತ ಸಿಗುತ್ತೆ. ರಿಮೂವ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಎಲ್ಲ ಆ್ಯಪು ಕೂಡ ರಿಮೂವ್ ಆಗುತ್ತೆ. ಅಂದರೆ ನೀವು ಯಾವುದ್ಯಾವುದೋ ಮಲಗಬಾರ್ದು ಅಂತ ಸೆಲೆಕ್ಟ್ ಮಾಡಿರ್ತೀರೋ ಎಲ್ಲ ಆ್ಯಪು ರಿಮೂವ್ ಆಗುತ್ತೆ. ಅಥವಾ ನಮಗೆ ಯಾವುದಾದ್ರು ಒಂದು 2 ಆ್ಯಪ್ ಮಾತ್ರ ರಿಮೂವ್ ಮಾಡಬೇಕು ಅಂತಂದರೆ Ticked. Tick box. All. Not ticked. ಸೊ ಆಲ್ನ ಮತ್ತೆ ನಾಟ್ ಟಿಕ್ ಮಾಡಿದ್ದೀನಿ. ಈಗ ರೈಟ್ ಸ್ವೈಪ್ ಮಾಡ್ತಾ ಬರ್ತೀನಿ. Select apps. Not ticked. Tick box. Android accessibility suite. ಸೊ ಟಿಕ್. Ticked. Not ticked. Tick box. Auto TTS. ಆಟೋ TTS ಇರಲಿ. ನೆಕ್ಸ್ಟ್ Not ticked. Tick box. ETI-Eloquence TTS. ಈ ಎಲಕ್ವೆನ್ಸ್. Ticked. ಸೊ ಈಗ 2 ಆ್ಯಪ್ನ ಟಿಕ್ ಮಾಡಿದ್ದೀನಿ. ಸೊ ನಿಮಗೆ ಇಲ್ಲಿ ಯಾವ ಆ್ಯಪ್ನ ರಿಮೂವ್ ಮಾಡಬೇಕು ಅದನ್ನೆಲ್ಲ ಟಿಕ್ ಮಾಡಿಬಿಟ್ಟು ರೈಟ್ ಬಾಟಮಲ್ಲಿ Remove button. ರಿಮೂವ್ ಅಂತ ಇರುತ್ತೆ. ರಿಮೂವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರಿಮೂವ್ ಆಗುತ್ತೆ. ಸೊ ಫ್ರೆಂಡ್ಸ್, ಖಂಡಿತವಾಗ್ಲೂ ಎಲ್ಲರೂ ಕೂಡ ಸ್ಯಾಮ್ಸಂಗ್ ಯೂಸರ್ಸ್ ಈ ಸೆಟ್ಟಿಂಗನ್ನು ಮಾಡ್ಕೊಳ್ಳಿ. ನಾನು ಕೂಡ ಈ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ನನಗೆ ಆಟೋ TTS ಸ್ಟಾಪ್ ಆಗೋದಾಗಲಿ ಅಥವಾ ಟಾಕ್ ಬ್ಯಾಕ್ ಸ್ಟಾಪ್ ಆಗೋದಾಗಲಿ ಅಥವಾ ಬೇರೆ ಯಾವುದೇ TTS ಸ್ಟಾಪ್ ಆಗೋದಾಗಲಿ ನನಗೆ ಇದುವರೆಗೂ ಕೂಡ ಆ ಥರ ಯಾವುದೇ ಸಮಸ್ಯೆ ಆಗಿಲ್ಲ. ಹಾಗಾದರೆ ನಾವು ಈ ಸೆಟ್ಟಿಂಗ್ ಮಾಡ್ಕೊಳ್ಳೇಬೇಕಾ ಫ್ರೆಂಡ್ಸ್? ಈ ಸೆಟ್ಟಿಂಗ್ ಮಾಡ್ಕೊಂಡಿಲ್ಲ ಅಂತಂದರೆ ಏನಾಗುತ್ತೆ, ಈಗ ಮೇಲೆ ನಾನು ನಿಮ್ಗೆ ಆಪ್ಷನ್ ತೋರಿಸಿದ್ನಲ್ಲ, ಯಾವ ಆ್ಯಪ್ಸು ಸುಮಾರು ಹೊತ್ತು ನಾವು ಯೂಸ್ ಮಾಡೋದಿಲ್ವೋ ಆ ಆ್ಯಪ್ಸ್ ಎಲ್ಲ ಮಲಗಿಬಿಡ್ಬೇಕು, ಅಂದರೆ ಸ್ಲೀಪ್ ಮಾಡಿ ಹೋಗಬೇಕು ಅಂತ ಅದು ನಾವು ಆನ್ ಮಾಡಿಟ್ಟಿದ್ವಿ, ನೆನಪಿದೆಯಾ? ಸೊ ಅದು ಆನ್ ಆಗಿದ್ರೆ ಒಳ್ಳೆಯದು. ಯಾಕೆ ಅಂತಂದರೆ ಯಾವ ಆ್ಯಪ್ಸ್ನ ಸುಮಾರು ಹೊತ್ತು ನಾವು ಯೂಸ್ ಮಾಡೋದಿಲ್ವೋ ಅದನ್ನ ಅದು ಆಟೋಮೆಟಿಕ್ ಸ್ಲೀಪ್ ಹಾಕೋದ್ರಿಂದ ಸ್ವಲ್ಪ ಬ್ಯಾಟ್ರಿ ಸೇವ್ ಆಗುತ್ತೆ. ಅದನ್ನ ಆಫ್ ಮಾಡೋದ್ರಿಂದ ಕೂಡ ನಿಮಗೆ ಈ TTS ಸ್ಟಾಪ್ ಆಗೋಂಥ ಸಮಸ್ಯೆ ಸಾಲ್ವ್ ಆಗ್ಬೋದು. ಬಟ್ ಅದನ್ನ ಆಫ್ ಮಾಡಿದ್ರೆ ಬೇರೆ ಬೇರೆ ಆ್ಯಪ್ಸು ಕೂಡ ಬ್ಯಾಟ್ರಿ ಕನ್ಸಂಪ್ಷನ್ ಸ್ಟಾರ್ಟ್ ಮಾಡೋದ್ರಿಂದ ಬ್ಯಾಟ್ರಿ ಸ್ವಲ್ಪ ಬೇಗ ಡ್ರೈನ್ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ಆಪ್ಷನ್ ಆನ್ ಆಗೇ ಇರಲಿ. ಅದು ಆನ್ ಆಗಿದ್ರೂ ಕೂಡ ಯಾವ ಆ್ಯಪ್ಸ್ ಮಲಗಬಾರ್ದು ಅಂತ ನಾವು ಇಲ್ಲಿ ಸೆಟ್ಟಿಂಗ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಈ ಆಟೋ TTS ಅಥವಾ ಬೇರೆ ಬೇರೆ TTSಗಳನ್ನೂ ಕೂಡ ಅದು ನಾರ್ಮಲ್ ಆ್ಯಪ್ ಥರ ಕನ್ಸಿಡರ್ ಮಾಡೋದ್ರಿಂದ ಸುಮಾರು ಹೊತ್ತು ನಾವು ಮೊಬೈಲ್ ಯೂಸ್ ಮಾಡದೇ ಇದ್ದಾಗ ಈ ಆ್ಯಪ್ಸು ಕೂಡ ಬ್ಯಾಟ್ರಿ ಕನ್ಸಂಪ್ಷನ್ ಮಾಡ್ತಾ ಇದೆ ಅಂತ ತಿಳ್ಕೊಂಡು ನಮ್ಮ ಮೊಬೈಲು ಈ ಆ್ಯಪ್ಸ್ನು ಕೂಡ ಸ್ಲೀಪ್ ಮೋಡ್ಗೆ ಹಾಕ್ಬಿಡುತ್ತೆ. ಸೊ ಅವಾಗಲೇ ನಮ್ಗೆ ಈ ಥರ ಸಮಸ್ಯೆ ಆಗೋದು. ಈ ಸೆಟ್ಟಿಂಗ್ ಮಾಡಿಕೊಂಡ್ರೆ ಆ ಆ್ಯಪ್ಸು ಯಾವುದೇ ಕಾರಣಕ್ಕೂ ಸ್ಲೀಪ್ ಮೋಡ್ಗೆ ಹೋಗೋದಿಲ್ಲ. ಸೊ ತಕ್ಷಣ ಈ ಸೆಟ್ಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವೆಯ್ಟ್ ಈಗಲೇ ಓಡೋಗ್ಬಿಡಬೇಡಿ. ಈ ಸೆಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಹೋಗೋಕ್ಕಿಂತ ಮುಂಚೆ ಜಸ್ಟ್ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದು ನಿಮಗೆ ಒಂದೇ ಒಂದು ಸೆಕೆಂಡ್ನ ಕೆಲಸ, ಬಟ್ ನಮಗೆ ಅದರಿಂದ ಬಹಳಷ್ಟು ಎಂಕರೇಜ್ಮೆಂಟ್ ಸಿಗುತ್ತೆ ಮುಂದಿನ ಹೊಸ ಹೊಸ ಟ್ಯೂಟೋರಿಯಲ್ಗಳನ್ನ ರೆಕಾರ್ಡ್ ಮಾಡೋದಕ್ಕೆ. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರು ಆಗಿಲ್ಲ ಈಗಲೇ ಆಗಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟನ್ನು ಹೇಳ್ತಾ ಇಂದಿನ ಈ ಟ್ಯೂಟೋರಿಯಲ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದೆ ನಿಮ್ಮನ್ನ ಒಂದು ಹೊಸ ಟ್ಯೂಟೋರಿಯಲ್ ಒಂದಿಗೆ ಅಂದರೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.